ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ. 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 ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಕೃಷ್ಣದ ವಿಚಾರವಾಗಿ. ಬಟ್ ಈಗ ಅದರ ಅವಶ್ಯಕತೆ, ಪುಸ್ತಕಕ್ಕೆ ಕೃಷ್ಣ ಅನ್ನುವಂಥ ಹೆಸರು ಇಡೋದು ಅವಶ್ಯಕತೆ ಇದೆಯಾ? ಮೊದಲ ರಿಯಾಕ್ಟ್ ಸರ್, ನಿಮ್ದು ಏನ್ ಹೇಳ್ತೀರಿ ಈ ವಿಚಾರವಾಗಿ? ಒಂದು ಯಾವ ರೀತಿ ತಾವು ವಿಶ್ಲೇಷಣೆ ಮಾಡ್ತಿದ್ದೀರಾ, ಇದು ಕೃಷ್ಣ ಅಂತಕ್ಕಂತಹದ್ದು ವ್ಯಕ್ತಿಗಿಂತ ಅದು ನದಿಯ ಹೆಸರು. ಒಂದು ಅದರಿಂದಾಗಿ ಹೆಸರಿಟ್ಟಿದ್ದಾರೆ. ಪಾರ್ಟ್ 1. ಪಾರ್ಟ್ 2 ಆಯ್ತು. ಕೃಷ್ಣ ನಾವು ಒಂದು ದೈವತ್ವ ಇರ್ತಕ್ಕಂತಹ ವ್ಯಕ್ತಿ ಅಂತ ಇಟ್ಕೊಂಡ್ರು ಸಹ, ಅಕಸ್ಮಾತ್ ಅದನ್ನ ಪ್ರಿಸ್ಯೂಮ್ ಮಾಡ್ಕೊಂಡ್ರು ಸಹ, ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳಿ, ಅಂದ್ರೆ ಭಾರತೀಯ ಸಂಸ್ಕೃತಿನಲ್ಲಿ ಯಾವ ವಿಷ್ಣು ಅವತಾರಗಳು ಬರ್ತವೆ ಅದರಲ್ಲಿ ಕೃಷ್ಣನ ಅವತಾರದಲ್ಲಿ ಪರಮಾತ್ಮ ವಿಷ್ಣು ತನ್ನ ಎಂಟೈರ್ ಚಾತುರ್ಯತೆಯನ್ನು ತೆಗೆದುಕೊಂಡು ಭೂಮಿ ಮೇಲೆ ಹುಟ್ಟತಾ ಅಂತಕ್ಕಂಥವ್ರು. ಅಂದ್ರೆ ಕೃಷ್ಣ ಮುಂದೆ ಜಗದ್ಗುರು, ಜಗತ್ತಿಗೆ ಮಾರ್ಗ ತೋರಿಸ್ತಕ್ಕಂಥವನು. ಮತ್ತು ಕೃಷ್ಣ ಅನ್ನತಕ್ಕಂಥವನು ಈ ರೆಪ್ರೆಸೆಂಟ್ಸ್ ಸಿಸ್ಟಮ್, ಈ ರೆಪ್ರೆಸೆಂಟ್ಸ್ ಕಲ್ಚರ್. ಸೊ ಆ ಕಲ್ಚರ್ ನ ಅಕಸ್ಮಾತ್ ಭಾರತದಲ್ಲಿ ಕಲಿಸ್ದೆ ನಾವೇನ್ ಚೈನಾದಲ್ಲಿ ಕಲ್ಸಕ್ಕಾಗತ್ತಾ, ಅಮೆರಿಕದಲ್ಲಿ ಕಲ್ಸಕ್ಕಾಗತ್ತಾ, ನೆದರ್ಲ್ಯಾಂಡ್ಸ್ ಅಲ್ಲಿ ಕಲ್ಸಕ್ಕಾಗತ್ತಾ? ನೋಡಿ, ಕಾಂಗ್ರೆಸ್ಸಿಗರಿಗೆ ಭಾರತೀಯ ಮೂಲ ಸಂಸ್ಕೃತಿ ಅರ್ಥ ಆಗದೆ ಇರೋದ್ರಿಂದಾನೇ ಈ ಭಾರತದಲ್ಲಿ ಅನೇಕ ವಿಚಾರಗಳಾಗ್ತವೆ. ಅದರಿಂದಾಗಿ ಫಸ್ಟ್ ಭಾರತದ ಮೂಲ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಸನಾತನ ಧರ್ಮ. ಸನಾತನ ಧರ್ಮ ಅಂತ ಹೇಳಿದ್ರೆ ಡೆಮಾಕ್ರಸಿ ಅಂತ ಹೇಳಿದ್ರೆ ನಾವು ಪರಸ್ಪರ ಗೌರವಿಸ್ತಕ್ಕಂತಹದ್ದು, ನಿಮ್ನ ನಾನ್ ಗೌರವಿಸೋದು, ನನ್ನ ನೀವು ಗೌರವಿಸ್ತಕ್ಕಂಥದ್ದು. ಇದು ಭಾರತದ ಮೂಲ ಸಂಸ್ಕೃತಿ. ಇದನ್ನ ಫಸ್ಟ್ ಕಾಂಗ್ರೆಸ್ಸಿಗರ ಅರ್ಥ ಮಾಡ್ಕೊಳ್ಳಿ. ಇದೇ BK ಹರಿಪ್ರಸಾದ್ ಬೆಳಗ್ಗೆ ಹೇಳ್ತಾ ಇದ್ರಲ್ಲ, RSS ನ ಅಕಸ್ಮಾತ್ ಯಾರಾದ್ರೂ ನೀವು RSS ಪ್ರೇಮಿಗಳು, ಸನಾತನ ಧರ್ಮ ಪ್ರೇಮಿಗಳಾದ್ರೆ ನಿನ್ನ ಉಚ್ಚಟನೆ ಮಾಡ್ತೀನಿ ಅಂತ ಹೇಳಿ, ಈ ಮೈಂಡ್ ಸೆಟ್ ಏನಿದೆಯಲ್ಲ, ಈ ಮೈಂಡ್ ಸೆಟ್ ಒಂದು ಸಾಮೂಹಿಕ ದೇಶಗಳೇನಿದೆ, ಏನೋ ನಾವು ಒಂದು ಈಗ ಯುದ್ಧ ಎಲ್ಲ ಆಗ್ತಿತ್ತಲ್ಲ, ನಾನು ಹೆಸರು ಹೇಳೋದಿಲ್ಲ, ಅಲ್ಲಿ ಆ ದೇಶಗಳ ಮೈಂಡ್ ಸೆಟ್ ನ BK ಹರಿಪ್ರಸಾದ್ ಹೊಂದಿರತಕ್ಕಂತಹವರು. ಇಂಥವರಿಂದಾನೇ ಈ ರಾಡಿಕಲಿಸಂ ಸ್ಪ್ರೆಡ್ ಆಗ್ತಿರ್ತಕ್ಕಂಥದ್ದು ಒಂದ್ ಕಡೆಗೆ. ಎರಡನೇದು, ತಾವು ಕೇಳಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ಕಂಟೆಂಟ್ ಏನಿದೆ, ನಾನು ಒಂದ್ 21 ಸತಿ ವಾರಕ್ಕೆ ಒಂದ್ಸತಿ 21 ಬಾರಿ ಊಟ ಮಾಡ್ತೀವಿ ನಾವೆಲ್ಲರೂ. ಅಂದ್ರೆ ನನ್ನ ಬಿಡಿ, ನೀವು ರೆಗ್ಯುಲರ್ ಜನ ಯಾರೇ ಆಗ್ಲಿ, 21 ಮೀಲಲ್ಲಿ ನೀವು ಎಷ್ಟು ಮೀಲ್ ನಾನ್ ವೆಜಿಟೇರಿಯನ್ ಮೀಲ್ ತಗೊಳ್ತೀರಾ? ಒಂದು ಆವರೇಜ್ ಅಲ್ಲಿ ನನ್ನ ಕುಟುಂಬವೂ ಸಹ ನಾನ್ ವೆಜಿಟೇರಿಯನ್ ಕನ್ಸಂಪ್ಷನ್. ನಾನು ತಿಂತೀನಿ, ಇನ್ನು ಇಲ್ಲ ಅಂತಲ್ಲ. ಆದ್ರೆ ನಾವು ತಿಂತಕ್ಕಂತಹದ್ದು ನಾನ್ ವೆಜ್ 1 ಮೀಲ್ ಪರ್ ವೀಕ್ ಆರ್ ಮ್ಯಾಕ್ಸಿಮಮ್ 2 ಮೀಲ್ಸ್ ಎ ವೀಕ್. ಇದು ನಮ್ಮ ನಾನ್ ವೆಜಿಟೇರಿಯನ್ ಕನ್ಸಂಪ್ಷನ್. ಅಂದ್ರೆ ಈ ಏನ್ ವಿವಾದ ಇದೆಯಲ್ಲ, ನೀವು ವೆಜಿಟೇರಿಯನಿಸಂ, ನಾನ್ ವೆಜಿಟೇರಿಯನ್ ಅನ್ನ ನೀವು ಅಗೌರವಿಸ್ತಿದ್ದೀರಾ, ಇದೆಲ್ಲ ಅಲ್ಲ. ಇರ್ತಕ್ಕಂತಹದ್ದು ಏನು ಅಂದ್ರೆ, ಅಫ್ಕೋರ್ಸ್ ನೀವು ಹೇಳ್ಬೋದು, ನೀವು ವೆಜಿಟೇರಿಯನ್ ಫುಡ್ ಬದಲು ಆ ವೆಜಿಟೇರಿಯನಿಸಮ್ ಅಲ್ಲಿ ಇರ್ತಕ್ಕಂಥದ್ದು ಕಂಟೆಂಟ್ ಕೊಡಿ. ಫಾರ್ ಎಕ್ಸಾಂಪಲ್, ನೀವು ಸೌತೆಕಾಯಿ ತಿಂದ್ರೆ ಇಷ್ಟು ಕ್ಯಾಲರೀಸ್ ಇದೆ, ಇಷ್ಟು ವಿಟಮಿನ್ಸ್ ಇದೆ, ಇದಿದೆ ಅಂತ ಹೇಳಿ, ತೊಂದರೆ ಇಲ್ಲ. ಆದ್ರೆ ಪ್ರತಿಯೊಬ್ರು ಸಹ ವೆಜಿಟೇರಿಯನ್ನೇ ಮ್ಯಾಕ್ಸಿಮಮ್ ಟೈಮ್ಸ್ ಕನ್ಸ್ಯೂಮ್ ಮಾಡೋದು. ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರು ಸಹ 80% ವೆಜಿಟೇರಿಯನ್ ಫುಡ್ ಕನ್ಸ್ಯೂಮ್ ಮಾಡೋದು. ಆಯ್ತಾ? ಇದರಿಂದಾಗಿ ಈ ವಿವಾದ ಏನಿದೆ ಕಾಂಗ್ರೆಸ್ಸಿಗರ ಮೈಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥದ್ದು. ಮಧು ಬಂಗಾರಪ್ಪ ಅವ್ರಿಗೆ ಫಸ್ಟ್ NEP ಓದ್ಕೊಳಕ್ ಕೇಳಿ, ದೊಡ್ಡದಾಗಿ ಬಂದ್ ಸ್ಟೇಟ್ಮೆಂಟ್ ಕೊಡೋದಲ್ಲ. 3 ವರ್ಷ ಅವ್ರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಕೊಟ್ಟಿದ್ರು. ಒಂದು ದಿವಸ ಆ NEP ಅಂತಕ್ಕಂಥದ್ದು ಓದಿದಾರ? ಕ್ರಿಟಿಸೈಸ್ ಮಾಡಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಸನಾತನ ಧರ್ಮನ ಕ್ರಿಟಿಸೈಸ್ ಮಾಡ್ಬೇಕಾ? ನೋ ಪ್ರಾಬ್ಲಮ್. RSS ನ ಕ್ರಿಟಿಸೈಸ್ ಮಾಡ್ಬೇಕಾ? ನೋ ಪ್ರಾಬ್ಲಮ್. ಬಟ್ ಆ ವಿಚಾರನ ತಿಳ್ಕೊಳ್ಳಿ. ಆ ವಿಚಾರನ ತಿಳ್ಕೊಂಡು ಅದ್ರಲ್ಲಿ ಇರ್ತಕ್ಕಂತಹ ನೆಗೆಟಿವ್ಸ್ ನ ತಿಳ್ಕೊಳ್ಬೇಕು ಅಂದ್ರೆ ನೀವು ಅದ್ರ ಒಳಗಡೆ ಬರ್ಬೇಕು, ಆಮೇಲೆ ನೀವು ಕ್ರಿಟಿಸೈಸ್ ಮಾಡ್ಬೇಕು. ಎಂತಹ ದುರ್ದೈವ ಅಂದ್ರೆ, ನೆನ್ನೆ ನಾನು ಒಂದು ಟಿವಿ ಚಾನೆಲ್ ಅಲ್ಲಿ ಅಟೆಂಡ್ ಮಾಡ್ತಾ ಹೇಳ್ತಿದ್ದೆ, ಶಿವ ಕುಟುಂಬ ಏನಿದೆ ಡೆಮಾಕ್ರಸಿನ ರೆಪ್ರೆಸೆಂಟ್ ಮಾಡತ್ತೆ ಅಂತ ಹೇಳಿ. ಅವ್ರ ಎದುರುಗಡೆ ಇರ್ತಕ್ಕಂಥವ್ರಿಗೆ ಆತಂಕ ಆಗೋಯ್ತು. ಹೌದಾ ಅಂತ ಅನ್ಬಿಟ್ಟು. ಅಂದ್ರೆ ವಿಚಾರ ಏನಂದ್ರೆ ನನ್ನ ಮೇಲೆ ಕಿರ್ಚಕ್ಕೆ ಬಂದ್ರು. ವಿಚಾರ ಏನಂತ ಹೇಳಿದ್ರೆ, ನೀವು ಒಳಗಡೆ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ ಸನಾತನ ಧರ್ಮದ ಡೆಪ್ತ್ ಏನು ಅಂತ ಹೇಳಿ. ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಆಗಿದೆ, ಪ್ರತಿಯೊಂದಕ್ಕೂ ಲಾಜಿಕಲ್ ಆಗಿದೆ, ಪ್ರತಿಯೊಂದು ಸಹ ನೀವು ಅಕ್ಸೆಪ್ಟ್ ಮಾಡ್ಕೊಳತಕ್ಕಂತಹದಿದೆ. ಕೃಷ್ಣ ಅಂತಕ್ಕಂಥದ್ದು ಇಲ್ಲಿ ನದಿ ಅಂತ ಅನ್ನೋದನ್ನ ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್, ನಾವು ತಿಂತಕ್ಕಂತಹ ಊಟ ಇನ್ಕ್ಲೂಡಿಂಗ್ ನಾನ್ ವೆಜಿಟೇರಿಯನ್ ತಿಂತಕ್ಕಂಥವ್ರು ಸಹ 21 ಬಾರಿ ನಾವು ವಾರಕ್ಕೆ ಊಟ ಮಾಡಿದ್ರೆ ಅದರಲ್ಲಿ ನಾವು ಕನಿಷ್ಠ ಪಕ್ಷ 15 ರಿಂದ 16 ಬಾರಿ ವೆಜಿಟೇರಿಯನ್ನೇ ಊಟ ಮಾಡ್ತಕ್ಕಂಥದ್ದು. ಅದರಿಂದಾಗಿ ಆ ಕಂಟೆಂಟ್ ಇರ್ತಕ್ಕಂಥದ್ದು ಸರಿನೇ ಇದೆ, ತಪ್ಪೇ ಅಲ್ಲ. ನಿಮ್ಗೆ ಅಕಸ್ಮಾತ್ ಏನಾದ್ರು ನಿಮ್ಗೆ ನೀವು ನಾನ್ ವೆಜಿಟೇರಿಯನ್ ತಿನ್ಬೇಕು ಅನ್ಸ್ತೀರಾ, ತಿನ್ನಿ, ತೊಂದ್ರೆ ಇಲ್ಲ, ಆಯ್ತಾ? ಆದ್ರೆ ನೀವು ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಟೈಮ್ಸ್ ವೆಜಿಟೇರಿಯನ್ ಫುಡ್ ಅನ್ನೋದನ್ನ ಈಗಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಪಠ್ಯದ ಗುಣಮಟ್ಟ ಬೇಕಾ ಅಥವಾ ಹೆಸರು ಬೇಕಾ ಅನ್ನೋದು.
ಯಾವುದು ನೋಡಿ, ಪ್ರಾಮುಖ್ಯತೆ? ವಿಚಾರ ಇಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ ಇದು. ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಅಲ್ಲಿ ಕಲ್ಚರ್ ನ ಪ್ರೊಡ್ಯೂಸ್ ನಾವು ಕಲ್ಚರ್ ನ ಹೇಳ್ತಾ ಇಲ್ಲ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಕಲ್ಚರ್ ಹೇಳ್ಬೋದು, ನಾವು ಸಿಸ್ಟಮ್ಸ್ ನ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಎಲ್ಲ ಸೋಷಿಯಲ್ ಸೈನ್ಸ್ ಅಲ್ಲಿ ಮಾತಾಡ್ತೀವಿ. ಇಲ್ಲಿ ನಾವು ಮಾತಾಡತಕ್ಕಂತಹದ್ದು ಲ್ಯಾಂಗ್ವೇಜ್, ಪದಗಳ ಬಳಕೆ. ಆ ಪದಗಳ ಬಳಕೆಗೆ ಒಂದು ಉದಾಹರಣೆ ಆಗಿ ವೆಜಿಟೇರಿಯನಿಸಂ ನ ಕೊಟ್ರೆ ತಪ್ಪೇನು ಇಲ್ಲ, ಅದು ಸರಿಯಾಗಿರ್ತಕ್ಕಂತಹದ್ದು. ಅಕಸ್ಮಾತ್ ಏನಾದ್ರೂ ಸಜೆಷನ್ಸ್ ಇದ್ರೆ ನೀವು ಖಂಡಿತವಾಗ್ಲೂ ಕೊಡ್ಬೋದು. ಅದನ್ನ NCERT ಅಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅದನ್ನ ಖಂಡಿತವಾಗ್ಲೂ ನೋಡ್ತಾರೆ. ಅಶೋಕ್, ಇನ್ನೊಂದು ಪ್ರಶ್ನೆ, ಈಗ ಕೃಷ್ಣ ಅನ್ನುವಂಥ ಹೆಸರನ್ನ ಇಟ್ಟಿದ್ದು ಆ ನದಿಯ ಹೆಸರಂತ ಹೇಳಿದ್ರಿ, ಬಟ್ ಉದ್ದೇಶ ಏನಿರ್ಬೋದು ಅಂತ, ಏನು ಉದ್ದೇಶ ಇರ್ಬೋದು? ಕರ್ನಾಟಕದಲ್ಲಿ ಹರಿತಕ್ಕಂತಹ ನದಿಗಳ ಹೆಸರುಗಳನ್ನ ನಾನು ನೀವು ಎಲ್ಲ ಕಲ್ತಿದ್ದೇವೆ. ಅಂದ್ರೆ ನಾನು ಓದ್ಬೇಕಾದ್ರೆ ಕಲ್ತಿದ್ದೇನೆ. ನನಗೆ ಗೊತ್ತಿಲ್ಲ ನೀವು ಯಾವ ಇಯರ್ ಅಲ್ಲಿ 10th ಪಾಸ್ ಮಾಡಿದ್ರಿ ಅಂತ. ನಾನು 94 ಅಲ್ಲಿ ಪಾಸ್ ಮಾಡಿದೆ. ಆಗ ಕರ್ನಾಟಕದಲ್ಲಿ ಹರಿತಕ್ಕಂತಹ ನದಿಗಳ ಬಗ್ಗೆ ನಮ್ಗೆಲ್ಲರಿಗೂ ಸಹ ವಿಶೇಷವಾದಂತ ಕಾಳಜಿ ವಹಿಸಿ ನಮ್ಮ ಫ್ಯಾಕಲ್ಟಿ, ಆವತ್ತಿನ ಫ್ಯಾಕಲ್ಟಿ ಹೇಳ್ಕೊಟ್ಟಿದ್ರು. ಆ ನದಿಗಳಲ್ಲಿ ಅನೇಕ ನದಿಗಳು ಹರಿತವೆ. ಅದರಲ್ಲಿ ಅತ್ಯಂತ ಪ್ರಮುಖ ನದಿ ಒಂದು ಕೃಷ್ಣ, ಇನ್ನೊಂದು ನಮ್ಮ ಕಾವೇರಿ, ಈ ರೀತಿ ನಮ್ಮ ಹೇಮಾವತಿ, ಈ ತುಂಗಭದ್ರಾ. ಅದರಿಂದಾಗಿ ಇದನ್ನೆಲ್ಲ ಕಲಿಬೇಕಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ ಇದೆ. ಅದರಿಂದಾಗಿ ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಸಂತೋಷ ಪಡ್ಬೇಕು. ಸರ್, ಈ ಹೆಸರಿನ ಹಿಂದೆ ಇರುವಂತ ಉದ್ದೇಶ ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ಉದ್ದೇಶ ಇರಬಹುದು ಅಂತೇಳಿ, ಏನು ಉದ್ದೇಶವನ್ನು ಇಟ್ಕೊಂಡು ಭಾಷೆಯ ವಿಚಾರ, ಭಾಷೆಯ ಪಠ್ಯ ಪುಸ್ತಕದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂತಹದ್ದು ಉಚ್ಚಾರಣೆ ಮತ್ತು ಪದಗಳು. ಇಷ್ಟು ಅತ್ಯಂತ ಪ್ರಮುಖವಾದಂತಹದ್ದು. ಅದಕ್ಕೆ ನೀವು ಅದರಲ್ಲಿ ಮಾಂಸಾಹಾರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ನಿಮಗೆ ಕಲಿಬೇಕಾಗಿರೋದು ವ್ಯಾಕರಣ, ವ್ಯಂಜನ ಮತ್ತು ಪದ. ಆಯ್ತಾ? ಮತ್ತು ಇದು ಕಲಿಬೇಕಾಗಿರ್ತಕ್ಕಂಥದ್ದು 6ನೇ ಸ್ಟ್ಯಾಂಡರ್ಡ್ ನ 3rd ಲ್ಯಾಂಗ್ವೇಜ್ ಪಠ್ಯ ಪುಸ್ತಕ ಇದು. ಪ್ಲೀಸ್ ರಿಮೆಂಬರ್ ದಿಸ್. ಇಟ್ ಇಸ್ ನಾಟ್ ಎ ಫಸ್ಟ್ ಲ್ಯಾಂಗ್ವೇಜ್, ಇಟ್ಸ್ ಎ 3rd ಲ್ಯಾಂಗ್ವೇಜ್ ಪಠ್ಯ ಪುಸ್ತಕ. ಅದರಿಂದಾಗಿ ಸುಮ್ನೆ ಇಲ್ತಕ್ಕಂತಹದ್ದು ವಿವಾದ ಮಾಡೋದು. ಆಮೇಲೆ ಈ BK ಹರಿಪ್ರಸಾದ್ ಅಂತಕ್ಕಂಥವ್ರು ಪಾಕಿಸ್ತಾನ್ ನಮ್ ಶತ್ರು ದೇಶ ಅಲ್ಲ ಅಂತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರನ್ನ ಗೌರವಿಸ್ತಾರೆ. ಇಂತಹ ಜನಕ್ಕೆ ಪಾಠ ಹೇಳ್ಕೊಡಕ್ಕಾಗತ್ತಾ? ಯಾರು RSS ನ ನೀವೇನಾದ್ರೂ ಬೆಂಬಲಿಸ್ಬಿಟ್ರೆ, ಕಾಂಗ್ರೆಸ್ ನಲ್ಲಿದ್ದ RSS ನ ಬೆಂಬಲಿಸ್ಬಿಟ್ರೆ, ಸನಾತನ ಧರ್ಮ ಬೆಂಬಲಿಸ್ಬಿಟ್ರೆ ಉಚ್ಚಾಟನೆ ಮಾಡ್ತೀವಿ. ಏನ್ರಿ ಇದು? ಯಾವ ದೇಶದ ಸಂಸ್ಕೃತಿನ ನೀವು ಪೋರ್ಟ್ರೆ ಮಾಡ್ತೀರಾ? ಭಾರತೀಯ ಸಂಸ್ಕೃತಿನ ಇದು ಉಚ್ಚಾಟನೆ ಮಾಡ್ಬಿಡ್ತೀನಿ ಅನ್ನೋದು? ಹೌದು, ನಾನ್ BJP ಇದ್ದೀನಿ. ಅದ್ರ ಅರ್ಥ ಏನು ಅಂದ್ರೆ ನಾನು ಮನಮೋಹನ್ ಸಿಂಗ್ ನ ಫೈನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದಂತಹ ಕೆಲಸನ ನಾನು ಅಪ್ರಿಶಿಯೇಟ್ ಮಾಡಬಾರ್ದಾ? ನಾನು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೊಂಡಿರ್ಬೇಕಾ? ಆಯ್ತು, ನಾನು ಅನೇಕ ವಿಚಾರಗಳಿಗೆ ತುಂಬಾ ಜನನ ಗೌರವಿಸ್ಬೇಕಾಗ್ತದೆ. ಆಯ್ತಾ? ಅದು ಅಫ್ಕೋರ್ಸ್ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಕ್ರಿಟಿಸೈಸ್ ಮಾಡ್ತೀವಿ. ಯಾಕೆ ಕ್ರಿಟಿಸೈಸ್ ಮಾಡಬಾರ್ದು ಅಲ್ವಾ? ಇದು ಭಾರತೀಯ ಸಂಸ್ಕೃತಿ. ನೀವು ನಾನಾಗಿ ಒಪ್ಕೊಳ್ಬೇಕು, ನೀವಾಗಿ ಒಪ್ಕೊಳ್ಬೇಕು. ಇದು ಭಾರತೀಯ ಸಂಸ್ಕೃತಿ. ಇದು ಕಾಂಗ್ರೆಸ್ಸಿಗರಿಗೆ ಮನಸ್ಥಿತಿನೇ ಒಂದು ಈ ಯುದ್ಧ ನಡೀತಿದ್ದಂತಹ ದೇಶಗಳ ಮನಸ್ಥಿತಿ ಇದೆ. ಅದರಿಂದಾಗಿ ಆ ಮನಸ್ಥಿತಿ ಇರೋದಕ್ಕೋಸ್ಕರ, ಯಾವುದೋ ಒಂದು ಹೋಲೈಕೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಮಾತಾಡ್ತಾರೆ. ಇವರ ಮನಸ್ಥಿತಿನ ಕರ್ನಾಟಕ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಇಡೀ ಭಾರತದಲ್ಲಿ ಅರ್ಥ ಆಗಿದೆ. ಈ ಕರ್ನಾಟಕದಲ್ಲೂ ಅರ್ಥ ಮಾಡ್ಕೊಳ್ತಾರೆ. ಇವರು ಶಾಶ್ವತವಾಗಿ ಮನೆ ಕಳಿಸ್ತಕ್ಕಂತ ಕೆಲಸ ಮಾಡ್ತಾರೆ. ಅಶೋಕ್ ಗೌಡ್ರು, ಈಗ ಹೆಸರು ಬದಲಾವಣೆಯ ಬದಲಾಗಿ ಶಿಕ್ಷಣದ ಕಡೆ, ಅಂದ್ರೆ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಳ ಮಾಡ್ಕೊಳ್ಬೇಕು. ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತೇಳಿ ಮತ್ತೊಂದು ಜನರ ವಾದ ಇರೋದು. ನೀವು ಹೆಸರು ಬದಲಾವಣೆ ಮಾಡೋದ್ರಲ್ಲಿ ಶಿಕ್ಷಣದಲ್ಲಿ ಏನಾದ್ರೂ ಒಳ್ಳೆ ಗುಣಮಟ್ಟವನ್ನ ತನ್ನಿ, ಶಿಕ್ಷಣದಲ್ಲಿ ಬದಲಾವಣೆಯನ್ನ ತನ್ನಿ ಅಂತ. ಶಿಕ್ಷಣದ ಗುಣಮಟ್ಟ ಅಂದ್ರೆ, ನಾನು ಒಬ್ಬ ಎಜುಕೇಶನಲಿಸ್ಟ್ ಆಗಿ ಹೇಳ್ತಿದ್ದೇನೆ, ನಾನು ಒಬ್ಬ ಅಕಾಡೆಮಿಷಿಯನ್ ಆಗಿ ಹೇಳ್ತಿದ್ದೇನೆ. ಶಿಕ್ಷಣದ ಗುಣಮಟ್ಟ ಇರತಕ್ಕಂಥದ್ದು NEP ನಲ್ಲಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಫಾರ್ 2020. ಇವರು ಈ ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೀನಿ ಅಂತ ಹೇಳಿದ್ರು. ಇವತ್ತು 2023 ಮೇ 37 ತಿಂಗಳು ಕಂಪ್ಲೀಟ್ ಆಗೋಗಿದೆ. ಇವತ್ತರೆಗೂ ಸಹ SCP ತಂದಿಲ್ಲ. ಆಯ್ತಾ? ಇದು ಇವ್ರ ದುರ್ದೈವ. NEP ತಂದಿದ್ದಾರೆ. NEP ನ ಇವ್ರು ಓದ್ತಕ್ಕಂತ ವಿವೇಚನೆ ಇಲ್ಲ. ನಾನೇ ಪರ್ಸನಲ್ ಆಗಿ ಅಶೋಕ್ ಗೌಡ್ರೆ ಪರ್ಸನಲ್ ಆಗಿ ಮಧು ಬಂಗಾರಪ್ಪನವ್ರನ್ನ ಒಂದು ಸೆಮಿನಾರ್ ಅಲ್ಲಿ ಕೇಳಿದೀನಿ, ಸಾಹೇಬ್ರೆ ತಾವು NEP ನ ಓದಿದ್ದೀರಾ ಅಂತ ಹೇಳಿ. ಇಲ್ಲ, ಓದಿಲ್ಲ, ನಾನು ಬರೀ ಅಡ್ವೈಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರು. ಆದ್ರೆ ನೀವು ಶಿಕ್ಷಣ ಸಚಿವರಾಗಿ ಈಗ ಉದಾಹರಣೆಗೆ ನನ್ಗೊಂದು ಜವಾಬ್ದಾರಿ ಕೊಟ್ರೆ ನಾನು ಹೆಂಗೆ ಇನ್ನೊಬ್ಬರನ್ನ ನಂಬ್ಲಿ? ನಾನೇ ಒಂದ್ಸತಿ ಸ್ವತಃ ಓದೋದ್ ಬೇಡವಾ? ನಾನು ಓದಿ ಅದನ್ನ ಕ್ರಿಟಿಸೈಸ್ ಮಾಡ್ಬೇಕಾ? ಮಾಡ್ತೀನಿ. ಅಥವಾ ಅದ್ರ ಓದಿ ಹೌದಪ್ಪ ಇದು ಒಳ್ಳೇದಿದೆ, ಇದ್ರ ಬಗ್ಗೆ ನಂಗೆ ಅಬ್ಜೆಕ್ಷನ್ ಇದೆ, ಆ ರೀತಿ ಆದ್ರೂ ಹೇಳಿ. ಆ ರೀತಿ ಇಲ್ಲ. ಏಕಾಏಕಿ BJP ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ, ನಾವು ಕಾಂಗ್ರೆಸ್ಸಿಗರು ಮಾಡಿದ್ದಲ್ಲ ಸರಿ ಅಂತ ಹೇಳ್ತಾರೆ. ಇದು ಇಲ್ಲಿರ್ತಕ್ಕಂತಹ ಮನಸ್ಥಿತಿನ ನಾವು ವಿರೋಧಿಸ್ತಕ್ಕಂತಹದ್ದು. ಮತ್ತು ನಮ್ಮ ಒಂದು ತತ್ವ ಸಿದ್ಧಾಂತ ಏನಿದೆ, ಭಾರತದ ಸಂಸ್ಕೃತಿ, ಭಾರತದ
ಭಾರತದ ನೆಲಗಟ್ಟಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ವಿಚಾರವನ್ನು ನಾವು ಎತ್ತಿ ಮಾತಾಡತಕ್ಕಂತಹ ಗೌರವಿಸ್ತಕ್ಕಂತಹ ವಿಚಾರ ನಮ್ಮ ದಾರಿ. ಸರ್, ಈಗ ಮತ್ತೆ ವಿರೋಧ ಯಾಕೆ ಆಗ್ತಾ ಇರಬಹುದು ಅಂತ ಹೇಳಿ, ಯಾಕಂದ್ರೆ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಕಾಂಗ್ರೆಸ್ನ ಮೈಂಡ್ ಸೆಟ್, BK ಹರಿಪ್ರಸಾದ್ ಮೈಂಡ್ ಸೆಟ್, ಸಿದ್ದರಾಮಯ್ಯನವ್ರ ಮೈಂಡ್ ಸೆಟ್, DK ಶಿವಕುಮಾರ್ ಮೈಂಡ್ ಸೆಟ್, ಈ ಪಟಾಲಂ ಏನಿದೆ ನೋಡಿ, ಈ ಕಾಂಗ್ರೆಸ್ ನಲ್ಲಿ ಒಂದು ಪಟಾಲಂ ಇದೆ. ಈ ಪಟಾಲಂ ಏನು ಅಂತ ಹೇಳಿದ್ರೆ ಏನೇ ಮಾಡ್ಲಿ ಕ್ರಿಟಿಸೈಸ್ ಮಾಡು. ರಾಹುಲ್ ಗಾಂಧಿ ಅವರಿಗೆ ಡಿಜಿಟಲ್ ಇಂಡಿಯಾ ಮತ್ತು AI ನ ಕ್ರಿಟಿಸೈಸ್ ಮಾಡಿದ್ರು. ಇನ್ಫ್ಯಾಕ್ಟ್ ನಿನ್ನೆಗೆ ಹೇಳ್ತಾ ಇದ್ದೀನಿ, ಇಡೀ ವರ್ಲ್ಡ್ ಅಲ್ಲಿ ನರೇಂದ್ರ ಮೋದಿ ಅವರ AI ಇಂಪ್ಲಿಮೆಂಟೇಷನ್, ಡಿಜಿಟಲ್ ಇಂಪ್ಲಿಮೆಂಟೇಷನ್ಗೆ ಪ್ರೋತ್ಸಾಹ ಸಿಕ್ಕಿದ್ ಯಾವದಲ್ಲಿ AI ಪ್ಲಾಟ್ಫಾರ್ಮ್ ಅಲ್ಲಿ. ನೀವು ವಿರೋಧ ಮಾಡ್ಬೇಕಾ? ಆಯ್ತು, ನೀವು ಇಂಡಿಯನ್ ಎಕಾನಮಿನ ನೀವು ಕೊಲಾಪ್ಸಿಂಗ್ ಅಂತ ಹೇಳಿದ್ರೆ, ಇವತ್ತು ಇಂಡಿಯನ್ ಎಕಾನಮಿ 7.9% ಗ್ರೋತ್, ಆವರೇಜ್ ವರ್ಲ್ಡ್ ಗ್ರೋತ್ ಏನಿದೆ, ಆವರೇಜ್ ವರ್ಲ್ಡ್ ಗ್ರೋತ್ ಇಟ್ ಇಸ್ ಲೆಸ್ ದನ್ 4% GDP ಗ್ರೋತ್ ಪ್ರತಿಯೊಂದು ದೇಶಕ್ಕೂ ಕಂಪೇರ್ ಮಾಡ್ಕೊಂಡ್ರೆ. ಇಂಡಿಯಾ ಮಾತ್ರ 7.9%. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಕಾಮನ್ ಸೆನ್ಸ್ ಇಲ್ಲದೆ ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜನನು ನೋಡ್ತಾ ಇದ್ದಾರೆ. ನೀವು ಕಾಮನ್ ಸೆನ್ಸ್ ಇಟ್ಕೊಂಡು ಕ್ರಿಟಿಸೈಸ್ ಮಾಡಿ. ಹೌದು, ವಿಚಾರನ ನೀವು ಕ್ರಿಟಿಸೈಸ್ ಮಾಡ್ಬೇಕಾ? ಹೌದಲ್ಲ, ಕ್ರಿಟಿಸೈಸ್ ಮಾಡ್ತಕ್ಕಂತಹ ವಿಚಾರ ಇದೆಯಾ? ನೀವು ಒಂದು ಸಜೆಷನ್ ಕೊಡ್ಬೇಕಾ? ಕೊಡಿ, ತೊಂದ್ರೆ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಊಟದ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ, ಹೌದು ತೊಂದ್ರೆ ಇಲ್ಲ, ವೆಜಿಟೇರಿಯನ್ ಊಟದಲ್ಲಿ ಪೌಷ್ಟಿಕಾಂಶತೆ ಕಂಪೇರ್ ಟು ಎಗ್ ಅಂಡ್ ಪನ್ನೀರ್ ಕಂಪೇರ್ ಮಾಡಿ. ಎಗ್ ಅಲ್ಲಿ ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಕ್ವಾಂಟಿಟಿ, 100 ಗ್ರಾಮ್ ಎಗ್ ಅಲ್ಲಿ ನೀವು ಇಷ್ಟು ಪ್ರೋಟೀನ್ ಇದೆ, 100 ಗ್ರಾಮ್ ಪನ್ನೀರ್ ಅಲ್ಲಿ ಇಷ್ಟು ಕ್ವಾಂಟಿಟಿ ಇದೆ, ಕೊಲೆಸ್ಟ್ರಾಲ್ ಎಷ್ಟಿದೆ, ನ್ಯೂಟ್ರಿಷಸ್ ಎಷ್ಟಿದೆ ಅಂತ ಹೇಳಿ ಆ ರೀತಿ ಸಜೆಷನ್ಸ್ ಕೊಡಿ. ಅದನ್ನ ನಾವು ಸ್ವಾಗತ ಮಾಡ್ಬೇಕಾಗ್ತದೆ. ಆದ್ರೆ ನೀವು ಬಿಜೆಪಿಗರಂದ್ರೆ ಕಮ್ಯುನಲಿಸ್ಟ್ ಅಂತೇಳಿ, ಇವ್ರಂದ್ರೆ ಸೆಕ್ಯುಲರ್ಸ್ ಅಂತೇಳಿ ಯಾರು ಹೇಳಿದ್ದು? ಬಿಜೆಪಿ ಮಾತಾಡ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಎಲ್ಲಾರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದು ಅಂದ್ರೇನೆ ನಾವು. ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಅನ್ಸುತ್ತೆ. ದಕ್ಷಿಣ ಭಾರತ ರಾಜ್ಯಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಅನ್ಸುತ್ತಾ? ಹಿಂದಿ ಹೇರಿಕೆ ಆಗಿರ್ಬೋದು, ಈಗ ಆರ್ಟಿಕಲ್ 356 ನ ಯಾರ್ಯಾರು ಎಷ್ಟೆಷ್ಟು ಬಾರಿ ಲಾಗು ಮಾಡಿದ್ರು ಅಂತ ಹೇಳಿ ನೀವು ಹುಡುಕರೆ, ಗೂಗಲ್ ಅಲ್ಲಿ ಹುಡುಕರೆ ಸ್ಟಾಟಿಸ್ಟಿಕ್ಸ್ ಸಿಗುತ್ತೆ. ಬೇಕಾ ಬಾಯಲ್ಲಿ ನಾನೇ ಹೇಳ್ತೀನಿ. 37 ಬಾರಿ ನೆಹರು ಇಂಪ್ಲಿಮೆಂಟ್ ಮಾಡಿದ್ರು, 56 ಬಾರಿ ಇಂದಿರಾ ಗಾಂಧಿ ಇಂಪ್ಲಿಮೆಂಟ್ ಮಾಡಿದ್ರು, ಐ ಥಿಂಕ್ 23 ಬಾರಿ ರಾಜೀವ್ ಗಾಂಧಿ ಇಂಪ್ಲಿಮೆಂಟ್ ಮಾಡಿದ್ರು. ಆಯ್ತಾ? ಇದು ವಾಸ್ತವ. ಅಂದ್ರೆ ದಬ್ಬಾಳಿಕೆ ಮಾಡಿದ್ ಯಾರು? ದಬ್ಬಾಳಿಕೆ ಮಾಡಿದ್ದು ಕಾಂಗ್ರೆಸ್ಸಿಗರು. ಇವತ್ತು ರಾಜ್ಯಗಳ ಮೇಲೆ ಯಾರಾದ್ರೂ ದಬ್ಬಾಳಿಕೆ ಮಾಡ್ತೀಯಾರ? ಯಾವುದೇ ಸರ್ಕಾರದ ಹೊಸ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳ ಅಥವಾ ಹಳೆ ಪ್ರಧಾನಮಂತ್ರಿಗಳ ಹತ್ರ ಹೋದಾಗ ಯಾವ ರೀತಿ ಸಹಕಾರ ಬೇಕೋ ಎಲ್ಲಾ ರೀತಿ ಸಹಕಾರ ಕೊಟ್ಟಿರ್ತಾರೆ. ಅರ್ಬನ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ವಾಟರ್, ಸೂಯೇಜ್, ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ವುಮೆನ್ ವೆಲ್ಫೇರ್ ಸ್ಕೀಮ್ಸ್, ಎಜುಕೇಶನ್ ಮತ್ತು ಇದಕ್ಕೆ ಅದು ಅಗ್ರಿಕಲ್ಚರ್, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಿರ್ತಕ್ಕಂತಹದ್ದು ಈಗಿನ ಕೇಂದ್ರ ಸರ್ಕಾರ. ಯಾವ್ದು ಒಂದರಲ್ಲಿ ತಾರತಮ್ಯತೆ ತೋರಿಸ್ಬಿಡಿ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನಾನು ಸಬ್ಸಿಡಿ ಫಾರ್ ಕೋಲ್ಡ್ ಸ್ಟೋರೇಜ್, ಸಬ್ಸಿಡಿ ಫಾರ್ ವೇರ್ ಹೌಸಿಂಗ್ ಅಂತ ಇದೆ. ಯಾವ್ದಾದ್ರು ರಾಜ್ಯಕ್ಕೆ ನಾರ್ತ್ ಈಸ್ಟ್ ಅನ್ನು ಮತ್ತು ಡಿಸ್ಅಡ್ವಾಂಟೇಜ್ ಇರತಕ್ಕಂತಹ ರಾಜ್ಯಗಳಿಗೆ ಹೆಚ್ಚಾಗಿ ಕೊಡ್ತಾರೆ, ಯಾವ್ದು ಅಡ್ವಾಂಟೇಜಸ್ ಇರತಕ್ಕಂತಹ ರಾಜ್ಯಗಳಿಗೆ ಕಡಿಮೆ ಕೊಡ್ತಾರೆ. ಅದು ನಿಮಗೆ ಕರ್ನಾಟಕಕ್ಕೆ ಕಡಿಮೆ ಕೊಡ್ತಾ ಇದ್ದಾರೆ, ಗುಜರಾತ್ ಜಾಸ್ತಿ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಜಾಸ್ತಿ ಕೊಡ್ತಾರೆ ಅಂತ ಹೇಳಕ್ ಆಗ್ತದ? ನೀವು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಯಾರ್ಯಾರು ಬಳಕೆ ಮಾಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಸಹ ನ್ಯಾಯಯುತವಾಗಿ, ನ್ಯಾಯ ಸಮ್ಮಿತವಾಗಿ ಸಿಗ್ತಾ ಇರ್ತಕ್ಕಂತಹದ್ದು ಇದು ಈಗಿನ ಬಿಜೆಪಿ ಸರ್ಕಾರದಲ್ಲಿ. ಅದೇ ನೀವು ಕೇಂದ್ರ ಸರ್ಕಾರದಲ್ಲಿ DK ಶಿವಕುಮಾರ್ ನೆಟ್ಟು ಬೋಲ್ಟ್ ಟೈಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಯಾರು ಸರಿಯಾಗಿ ನೀವು ನಡ್ಕೊಳ್ಳಿಲ್ಲ ಅಂದ್ರೆ, ಯಾರಿಗೆ? ನಮ್ಮ CK ರಾಮಮೂರ್ತಿ ಅವರಿಗೆ, ಜಯನಗರ ಶಾಸಕರಿಗೆ. ಅಂದ್ರೆ ಅರ್ಥ, ಬಿಜೆಪಿ ಶಾಸಕರಾದ್ರೆ 10 ಕೋಟಿ ಕೊಡ್ತೀನಿ, ಕಾಂಗ್ರೆಸ್ ಶಾಸಕರಾದ್ರೆ 25 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದು ನೀವು ಕಾಂಗ್ರೆಸ್ಸಿಗರು. ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಸುಲ್ತಕ್ಕಂತಹದ್ದು ಕಾಂಗ್ರೆಸ್ಸಿಗರ ಮೈಂಡ್ ಸೆಟ್ ಇದು. ಆಯ್ತಾ? ದಿಸ್ ಇಸ್ ವಾಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಬೈ ಕಾಂಗ್ರೆಸ್ ಪಾರ್ಟಿ. ಓಕೆ ಸರ್, ಈಗ ಚರ್ಚೆ ಆಗ್ತಾ ಇರೋದೇನಂದ್ರೆ ಈ ಸಸ್ಯಾಹಾರ ಮಾಂಸಾಹಾರ ಮಕ್ಕಳ ಮೇಲೆ ಪ್ರಭಾವ ಬೀರಬಾರದು ಅನ್ನೋ ಉದ್ದೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.